ಎಲ್ಲರಿಗೂ ನಮಸ್ಕಾರ. ಇದು GH ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್. ಈ ವಿಡಿಯೋದಲ್ಲಿ ಏನು ನೋಡೋಣ ಅಂದರೆ, ಒಂದು ಮನೆ ರೀವರ್ಕ್ನ ನಾನು ಕೆಲಸ ಒಪ್ಕೊಂಡಿದ್ದೀನಿ ಮೈಸೂರಲ್ಲಿ. ಅದು ಕೆಲಸ ಮಾಡ್ತಾಯಿದ್ದೀನಿ. ರೀವರ್ಕ್ ಅಂದರೆ ಎಲ್ಲ ಅದು ಹಳೆ ಮನೆ, ಅದಕ್ಕೋಸ್ಕರ ಒಂದು ಮುಂದೆ ತಾರಸಿ ಪೈಪ್ಗೆ ಅಲ್ಲಿ ಒಂದು ಫ್ಯಾನ್ ಬಾಕ್ಸ್ ಹಾಕಿದ್ದೀನಿ. ಒಟ್ಟು 5 ಸ್ಪಾಟ್ ಲೈಟ್ ಹಾಕಿದ್ದೀನಿ. ನೀವು ನೋಡ್ತಿರೋದು ವಿಡಿಯೋದಲ್ಲಿ ತುಂಬ ಚಿಕ್ಕದ ಜಾಗ. ಅದು 6 ಅಡಿ ಉದ್ದ, ಅಗಲ ಬಂದು ನಮಗೆ 6 ಅಡಿ, 6 ಅಗಲ. ಇದಕ್ಕೆ ನಾನು ಹಾಕಿದ್ದೀನಿ ಕ್ಲೀನಾಗಿ ರ್ಯಾಪರೆಲ್ಲ ಹಾಕಿ. ತಿರ್ಗಾ ಆಮೇಲೆ ನಾನು ಪೈಪಿಂಗ್ ಮಾಡೋ ವೀಡಿಯೋ ನಾನು ಮರ್ತುಬಿಟ್ಟೆ, ಹಾಕೋಕ್ಕಾಗಲಿಲ್ಲ. ಇದು ಪೈಪಿಂಗು ನಾನು ಮಾಡಿದ್ದೀನಿ. ಪೈಪಿಂಗ್ನೆಲ್ಲ ನಾವು ಕ್ಲೀನಾಗಿ ಮಾಡಿದ್ದೀವಿ. ಮೆಟ್ಲು ಮೇಲೆ ನೋಡ್ತಿರ್ಬೋದು ನೀವು, ಮೆಟ್ಲು ಮೇಲಿಂದನೇ ಪೈಪ್ ತೊಗೊಂಡೋಗಿದ್ದೀನಿ. ಯಾಕೆ ಅಂದರೆ ನಾನು ನಮ್ಮ ಮೇಸ್ತ್ರಿ ಅವರ ಒಂದು ಕೇಳಿದೆ ನಾನು ಅವ್ರಿಗೆ, ಮೆಟ್ಲು ಮೇಲಿಂದ ಪೈಪ್ ತೊಗೋಬೋದು ಅಂತ. ಹೋಗಿ ಏನಿಲ್ಲ ಅಂದರು. ನಾನು ತಗೊಂಡೋಗಿದ್ದೀನಿ. ಇಲ್ಲಿ ಆ ಕಡೆ ಈ ಕಡೆ ಗೋಡೆ ಬರೋಲ್ಲ, ಅದಕ್ಕೇ ಒಂದು ರೀವರ್ಕ್ ಮಾಡ್ತಿರೋದು ಇದು. ಅದಕ್ಕೆ ಹೊಸ ಮನೆ ಆದರೆ ಹೆಂಗೋ ಮಾಡಿಬಿಡ್ಬೋದು. ಇವಾಗ ನೋಡಿದ್ರಿ, ನಾನು ಡೈರೆಕ್ಟಾಗಿ ಪೈಪ್ನ ಹಾಕಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಆಮೇಲೆ 2 ಲಾಂಗ್ ಜಂಕ್ಷನ್ ಬಾಕ್ಸ್ ಹಾಕಿದ್ದೀನಿ. ಅಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ನನಗೆ ಲೈಟ್ ಬೇಕು ಅಂತ ಕೇಳಿದ್ರು ಅವರು. ಅದಕ್ಕೆ ನಾನು ಇದರಿಂದನೇ ರೂಫಿಂದನೇ ಲೈಟ್ ಬರೋಂಗೆ ಲಾಂಗ್ ಜಂಕ್ಷನ್ ಬಾಕ್ಸ್ ಹಾಕಿ ಮಾಡಿದ್ದೀನಿ. ಆಮೇಲೆ 2 ಟೂ ವೇ ಮಾಡ್ಕೋಬೇಕಾದ್ರೆ ನಮಗೆ ಹಿಂಸೆ ಆಗಬಾರ್ದಂತ ಈ ಕಡೆಗೆ 2 ಪೈಪ್ ನಿಲ್ಲಿಸಿದ್ದೀನಿ. ಮೇಲ್ಗಡೆ ಬೇಕಾದ್ರೆ ಮುಂದಕ್ಕೆ ಫ್ಯೂಚರಲ್ಲಿ ಮನೆ ಕಟ್ಟಿದ್ರೂ ನಾವು ಆ ಪೈಪಲ್ಲಿ ನಾವು ವೈರ್ ತೊಗೊಂಡೋಗಿ ಮೇಲ್ಗಡೆಗೆ ಕೊಡ್ಕೋಬೋದು, ಅದಕ್ಕೋಸ್ಕರ. ಆಮೇಲೆ ಇನ್ನೊಂದು ಬೆಂಡ್ ಹಾಕಿ ಕೆಳಗಡೆ ಗೆಲ್ಸ್ಬಿಡ್ತೀನಿ. ಆ ವೈರೆಲ್ಲ ಆ ಪೈಪ್ ಬೆಂಡ್ ಮೂಲಕ ಒಳಗಡೆ ಹೋಗಿ ನಾವು ಸ್ವಿಚ್ ಬಾಕ್ಸ್ ಹಾಕೋಬೋದು, ಏನು ತೊಂದರೆ ಆಗೋಲ್ಲ. ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ನ ಲೈಕ್